ಬಂಧುಗಳೇ ನಮಸ್ಕಾರ. ನಾನು ವೀರನಗೌಡ. ಬಂಧುಗಳೇ, ಆತ್ಮಸಾಕ್ಷಿಯ ಕೂಗು, ಮೊದಲ ಹೇಳಿಕೆ ತನಿಖೆಯಾಗದೇಕೆ, ಮೊದಲ ಹೇಳಿಕೆಯ ಬಗ್ಗೆ, ಗಂಭೀರ ಆರೋಪಗಳ ಬಗ್ಗೆ ಮೌನ ಯಾಕೆ ಎನ್ನುವಂತಹದ್ದು, ಮೊದಲ ಹೇಳಿಕೆಗಳ ಬಗ್ಗೆ ಪ್ರತ್ಯೇಕ ಕೇಸ್ ಯಾಕಿಲ್ಲ ಎನ್ನುವಂಥದ್ದು, ಮೊದಲ ಹೇಳಿಕೆಯ ಬಗ್ಗೆ ಸುಮೋಟೋ ಕೇಸ್ ಯಾಕಿಲ್ಲ ಎನ್ನುವಂಥದ್ದು, ಹೇಳಿಕೆದಾರನ ಹೇಳಿಕೆಯ ತನಿಖೆಯೋ ಅಥವಾ ಹೇಳಿಕೆದಾರನ ಈಗಿನ ತನಿಖೆಯೋ ಎನ್ನುವಂತಹದ್ದು ಜನರ ಪ್ರಶ್ನೆಗಳು ಮುಗಿಲು ಮುಟ್ಟುತ್ತಿವೆ. ಜನರ ಪ್ರಶ್ನೆಗಳು ಕೇಳ್ತಾ ಇವೆ ಎನ್ನುವಂತಹದ್ದು. ಜನರು ಪ್ರಶ್ನೆಗಳನ್ನ ಮಾಡ್ತಾ ಇದ್ದಾರೆ, ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಎನ್ನುವಂತಹದ್ದು. ಯಾಕೆ ಅಂತಂದ್ರೆ ಆ ತನಿಖೆಯಲ್ಲಿ, ಆ ಆರೋಪಗಳ ತನಿಖೆಯಲ್ಲಿ ಎನ್ನುವಂತಹ ಪ್ರಶ್ನೆಗಳು ಜನರಲ್ಲಿ ಮೂಡ್ತಾ ಇರುವಂತಹದ್ದು. ಒಂದು ವರ್ಗ ಆ ಪ್ರಶ್ನೆಗಳಿಗೆ ಉತ್ತರ ಬೇಕೇ ಬೇಕು ಎಂದು ಪಣ ತೊಟ್ಟು ನಿಂತಿದೆ. ಯಾಕೆಂದ್ರೆ ಸತ್ಯ ಹೊರಗಡೆ ಬರಲಿ ಎನ್ನುವಂತಹ ಕಾಳಜಿ ಮತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆ ಅದು ಎನ್ನುವಂತಹದ್ದು. ಬಂಧುಗಳೇ, ಪ್ರಜಾಪ್ರಭುತ್ವದ ಒಂದು ಮಾರ್ಗ ಅಂತಂದ್ರೆ ಅದು ನಾವು ನ್ಯಾಯಕ್ಕಾಗಿ ಹೋರಾಟ ಅಂತ ಹೇಳಿದ ತಕ್ಷಣನೇ ಇವರು ಇಂಥವ್ರ ಬಗ್ಗೆನೇ ಬೊಟ್ಟು ಮಾಡಿ ತೋರಿಸೋದೇ ನ್ಯಾಯಕ್ಕಾಗಿ ಹೋರಾಟ ಅಲ್ಲ. ನಾವು ನ್ಯಾಯಕ್ಕಾಗಿ ಹೋರಾಟ ಮಾಡ್ತಾ ಇದ್ದೇವೆ ಅಂತಂದ್ರೆ ಅದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಈ ಎಲ್ಲ ಆರೋಪಗಳು ಏನಿದ್ದಾವೆ, ಈ ಎಲ್ಲ ಸಾಕ್ಷ್ಯಗಳು ಏನಿದ್ದಾವೆ, ಇದರ ಬಗ್ಗೆ ಗಂಭೀರವಾದಂತಹ ಆರೋಪಗಳ ಬಗ್ಗೆ ಎಲ್ಲ ರೀತಿಯಿಂದ ನಿಷ್ಪಕ್ಷಪಾತವಾದಂತಹ ತನಿಖೆ ನಡೆಯಬೇಕು ಎನ್ನುವಂತಹದ್ದು, ಸಮಗ್ರವಾದಂತಹ ತನಿಖೆ ನಡೆಯಬೇಕು ಎನ್ನುವಂತಹದ್ದು, ನ್ಯಾಯ ಹೊರಗಡೆ ಬರಬೇಕು ಎನ್ನುವಂತಹದ್ದು ಪ್ರಜಾಪ್ರಭುತ್ವದ ಒಂದು ಮಾರ್ಗ ಅಂತೇಳಿ ಎಲ್ಲ ಆಯಾಮಗಳಿಂದಲೂ ಕೂಡ ತನಿಖೆ ನಡೆಯಬೇಕು ಎನ್ನುವಂತಹದ್ದು ಪ್ರಜಾಪ್ರಭುತ್ವದ ಒಂದು ಮಾರ್ಗ. ಹಾಗಾಗಿ ಮೊದಲ ಹೇಳಿಕೆಯ ತನಿಖೆಯಾಗದೇಕೆ, ಮೊದಲ ಹೇಳಿಕೆಯೋ ಅಥವಾ ಹೇಳಿಕೆದಾರನ ಹೇಳಿಕೆಯೋ, ಮೊದಲ ಹೇಳಿಕೆಯೋ ಅಥವಾ ಹೇಳಿಕೆದಾರನ ಈಗಿನ ಹೇಳಿಕೆಯೋ, ಎರಡರಲ್ಲೂ ಕೂಡ ವ್ಯತ್ಯಾಸ ಇವೆ. ಆದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದು ನ್ಯಾಯ ದೊರಕಬೇಕು ಅಂತಂದ್ರೆ ಎರಡನ್ನೂ ಕೂಡ ತನಿಖೆ ಮಾಡಬೇಕಾಗುತ್ತೆ. ಸತ್ಯ ಹೊರಗೆ ಬರಬೇಕು ಅಂತಂದ್ರೆ ಮೊದಲ ಹೇಳಿಕೆ ಮತ್ತು ನಂತರದ ಹೇಳಿಕೆ ಎಲ್ಲವನ್ನೂ ಕೂಡ ಕೂಲಂಕುಷವಾಗಿ ತನಿಖೆ ನಡೆಸಬೇಕಾಗುತ್ತೆ. ಆತ ಯಾರ್ಯಾರೆಲ್ಲ ಹೆಸರು ಹೇಳಿದ್ದಾನೆ, ಆ ಆರೋಪಗಳ ಹಿಂದೆ ಇರುವಂತವರು ಯಾರ್ಯಾರು, ಅವರ ತನಿಖೆಯಲ್ಲಿ ಅನ್ನುವಂತಹದ್ದು ಗೊತ್ತಾಗಬೇಕಾಗುತ್ತೆ. ಬಂಧುಗಳೇ, ನಾನು ಯಾವ ವಿಷಯದ ಬಗ್ಗೆ ನಾನು ಮಾತನಾಡ್ತಾ ಇದ್ದೀನಿ ಅನ್ನುವಂಥದ್ದು ನಿಮಗಾಗಲೇ ಈಗ ಆಲ್ರೆಡಿ ನಿಮಗೆ ಗೊತ್ತಾಗ್ತಾ ಇರಬಹುದು ಅಥವಾ ಈಗ ಗೊತ್ತಾಗಬಹುದು. ಬಂಧುಗಳೇ, ಒಬ್ಬ ವ್ಯಕ್ತಿ ಒಂದು ಗ್ರಾಮದಲ್ಲಿ ನಾನು ಹಲವಾರು ವರ್ಷಗಳ ಕಾಲ ಕೆಲಸ ಮಾಡಿದ್ದೇನೆ ಅಂತ ಹೇಳ್ತಾನೆ. ಅದು ಬೇರೆ ಯಾವ ಗ್ರಾಮ ಕೂಡ ಅಲ್ಲ, ಧರ್ಮಸ್ಥಳ ಎನ್ನುವಂತಹ ಗ್ರಾಮದಲ್ಲಿ ಚಿನ್ನಯ್ಯ ಎಂಬ ವ್ಯಕ್ತಿ ನಾನು ಹಲವಾರು ವರ್ಷಗಳ ಕಾಲ ನಾನು ಇಲ್ಲಿ ಕೆಲಸ ಮಾಡಿದ್ದೇನೆ ಅಂತ ಹೇಳ್ತಾನೆ. ಅದಾದ ನಂತರ ಆತ ಸ್ವಲ್ಪ ಅವರೇ ಆತನನ್ನ ಕೆಲಸದಿಂದ ಬಿಡಿಸಿದ್ರು ಅಥವಾ ಈತನೇ ಯಾವುದಾದರೂ ಕಾರಣದಿಂದ ಈತನೇ ಕೆಲಸ ಬಿಟ್ಟು ಹೋದ್ನೋ ಗೊತ್ತಿಲ್ಲ. ಆದರೆ ಆತ ಬೇರೆ ಒಂದು ರಾಜ್ಯಕ್ಕೆ ತೆರಳಿ ಆತ ಕೆಲಸವನ್ನ ಮಾಡ್ತಾ ಇರ್ತಾನೆ. ಆದರೆ ಹಲವಾರು ವರ್ಷಗಳ ಕಾಲ ಆ ವ್ಯಕ್ತಿ ಮೌನವಾಗಿರ್ತಾನೆ. ಆ ಮೌನವಾಗಿದ್ದಿರ್ತಕ್ಕಂತಹ ಸಮಯದಲ್ಲಿ ಆತನಿಗೆ ಆತ್ಮಸಾಕ್ಷಿಯ ಕೂಗು ಕೇಳಿಸ್ತಾ ಇರುತ್ತೆ. ಆತ್ಮಸಾಕ್ಷಿ ಎನ್ನುವಂತಹದ್ದು ಆತನನ್ನ ಬಡಿದೆಬ್ಬಿಸ್ತಾ ಇರುತ್ತೆ. ಹಂಗಾಗಿ ಆತ ಏನ್ ಮಾಡ್ತಾನೆ ಅಂತಂದ್ರೆ, ತಾನು ಏನೆಲ್ಲ ಕಂಡಿದ್ದೇನೆ, ನಾನು ಏನೆಲ್ಲ ನೋಡಿದ್ದೇನೆ ಮತ್ತು ನಾನು ಏನೆಲ್ಲ ಕೇಳಿದ್ದೇನೆ, ಆ ಮೂರುಗಳನ್ನ ನಾನು ವರದಿಯನ್ನ ಒಪ್ಪಿಸಬೇಕು ಅಂತೇಳಿ ಅಲ್ಲಿ ಆತನಲ್ಲಿ ಆತ್ಮಸಾಕ್ಷಿಯ ಕೂಗು ಎನ್ನುವಂತಹದ್ದು ಆತ್ಮಸಾಕ್ಷಿ ಹೇಳ್ತಾ ಇತ್ತು. ಆತ ಕೆಲವೊಂದಿಷ್ಟು ಹೋರಾಟಗಳನ್ನು ನೋಡಿರ್ತಾನೆ. ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಮಾಡಿದಂತಹ ಸೌಜನ್ಯ ಹೋರಾಟವನ್ನು ಕೂಡ ನೋಡಿರ್ತಾನೆ. ಆದರೆ ಆತ ಈ ಸೌಜನ್ಯ ಹೋರಾಟಗಾರರಾದಂತಹ ಮಹೇಶ್ ಶೆಟ್ಟಿ ತಿಮರೋಡಿ ಅವರನ್ನೇ ಯಾಕೆ ಆರಿಸಿಕೊಂಡ? ಈತನಿಗೆ ಇನ್ನೂ ಏನಾದರೂ ಕಾರಣವಿತ್ತ ಅಥವಾ ಆ ಸೌಜನ್ಯ ಕೇಸ್ನಲ್ಲಿ
ಏನು ಆತನ ಆ ಸೌಜನ್ಯ ಕೇಸಿನ ಬಗ್ಗೆ ಈತನಿಗೆ ಎಲ್ಲಾ ಮಾಹಿತಿ ಈ ಚಿನ್ನಯ್ಯನಿಗೆ ಗೊತ್ತಿತ್ತ, ಈತನಿಗೆ ಏನಾದರೂ ಭಯ ಇದ್ದಿರಬಹುದಾ ಗೊತ್ತಿಲ್ಲ. ಆದರೆ ಈತ ಹಲವಾರು ವರ್ಷಗಳ ಕಾಲ ಈತ ಮೌನವಾಗಿದ್ದ. ತದನಂತರ ಈತನೇ ಹೋರಾಟಗಾರರನ್ನು ಹುಡುಕಿಕೊಂಡು ಈತ ಬರ್ತಾನೆ. ನಾನು ಏನೆಲ್ಲ ಕೇಳಿದ್ದೇನೆ, ನಾನು ಕಣ್ಣಾರೆ ಏನೆಲ್ಲ ನೋಡಿದ್ದೇನೆ, ನಾನು ಕಣ್ಣಾರೆ ಏನೆಲ್ಲ ಅನುಭವಿಸಿದ್ದೇನೆ ಮತ್ತು ಮಾಡಿದ್ದೇನೆ, ಅವೆಲ್ಲವನ್ನೂ ಕೂಡಗಿನ ಯೂಟ್ಯೂಬ್ ಮಾಧ್ಯಮಗಳಲ್ಲಿ ಆತ ಹೇಳಿಕೆಯನ್ನು ಕೊಡ್ತಾನೆ. ಅದಕ್ಕಿಂತ ಮುಂಚಿತವಾಗಿ ಆತ ತಿಮರೋಡಿಯವರ ಮನೆಗೆ ಬಂದಾಗ ಆತನಿಗೆ ಕ್ಯಾಮರಾ ಇದೆ ಅನ್ನುವಂತಹದ್ದು ಸಹ ಗೊತ್ತಿರೋದಿಲ್ಲ. ಆತ ಬರ್ತಾನೆ ಅಂತ ಹೇಳಿದಾಗ ಆತ ಹೇಳುವಂತಹದ್ದು ಸತ್ಯ ಇದೆಯೋ ಅಥವಾ ಅಸತ್ಯ ಇದೆಯೋ ಅಥವಾ ಇದರ ಹಿಂದೆ ಯಾರಾದರೂ ನಮ್ಮನ್ನ ಹೋರಾಟಗಾರರನ್ನು ಸಿಕ್ಕಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾರೋ ಏನೋ ಅಂತ ಗೊತ್ತಿಲ್ಲ. ಹಾಗಾಗಿ ನಾವು ಒಂದು ಕ್ಯಾಮರಾವನ್ನ ಆತ ಏನು ಹೇಳಿಕೆ ಹೇಳ್ತಾನೆ ಅದನ್ನ ರೆಕಾರ್ಡ್ ಮಾಡೋಣ ಅಂತೇಳಿ ಅದನ್ನು ಕೂಡ ರೆಕಾರ್ಡ್ ಮಾಡ್ತಾರೆ. ಅದರಲ್ಲಿ ಚಿನ್ನಯ್ಯ ಎಂಬ ವ್ಯಕ್ತಿ ಹೇಳ್ತಾನೆ, ನಾನು ಹಲವಾರು ವರ್ಷಗಳಿಂದ ಇಲ್ಲಿ ಧರ್ಮಸ್ಥಳ ಗ್ರಾಮದಲ್ಲಿ ಕೆಲಸ ಮಾಡಿದ್ದೇನೆ. ನಾನು ಈಗ ಹಲವಾರು ವರ್ಷಗಳ ಕಾಲ ಮೌನ ಆಗಿದ್ದೆ. ನನಗೆ ಕನಸು ಬೀಳ್ತಾ ಇತ್ತು. ನನಗೆ ಅಲ್ಲಿ ಆಗಿರ್ತಕ್ಕಂತಹ ಅಮಾನವೀಯ ಘಟನೆಗಳ ಬಗ್ಗೆ ತಾನು ಏನೆಲ್ಲ ಕೇಳಿದ್ದೇನೆ, ಏನೆಲ್ಲ ನೋಡಿದ್ದೇನೆ ಮತ್ತು ಏನೆಲ್ಲ ಕಂಡಿದ್ದೇನೆ ಅವುಗಳೆಲ್ಲವನ್ನೂ ಕೂಡ ಗರಿಷ್ಠ 1.5 ಗಂಟೆಗಳ ಕಾಲ ನಿರರ್ಗಳವಾಗಿ ಆತ ಮಾತನಾಡ್ತಾ ಹೋಗ್ತಾನೆ. ಅವರು ಈ ಪ್ರಶ್ನೆ ಒಂದು ಕೇಳಿದ್ರೆ ಸಾಕು, 10 ಉತ್ತರಗಳನ್ನ ಕೊಡ್ತಾ ಹೋಗ್ತಾನೆ, 10 ಮಾತುಗಳನ್ನ ಆಡ್ತಾ ಹೋಗ್ತಾನೆ. ನಿರರ್ಗಳವಾಗಿ ಆತ ಏನೆಲ್ಲ ಕಂಡಿದ್ದಾನೆ, ಏನೆಲ್ಲ ಕೇಳಿದ್ದಾನೆ, ಆತನೆಲ್ಲ ನೋಡಿದ್ದೇನೆ ಎಲ್ಲವನ್ನೂ ಕೂಡ ವಿವರಿಸ್ತಾ ಹೋಗ್ತಾನೆ. ಸಾಮಾಜಿಕ ಮಾಧ್ಯಮಗಳಾದಂತಹ ಯೂಟ್ಯೂಬ್ ಮಾಧ್ಯಮಗಳಲ್ಲಿ ಆತ ಹೇಳಿಕೆಯನ್ನ ಕೊಡ್ತಾನೆ. ಧರ್ಮಸ್ಥಳ ಗ್ರಾಮದಲ್ಲಿ ಆತ ಲೈಂಗಿಕ ತೃಷೆಗಾಗಿ ಯಾರೆಲ್ಲ ಏನೆಲ್ಲ ಕೆಲಸಗಳನ್ನ ಮಾಡಿದ್ರು, ಯಾರೆಲ್ಲ ಇದರಲ್ಲಿ ಆರೋಪಿಗಳು ಭಾಗಿಯಾಗಿದ್ದಾರೆ, ಕೊಲೆ ಆರೋಪಿಗಳು ಯಾರೆಲ್ಲ ಭಾಗಿಯಾಗಿದ್ದಾರೆ ಎನ್ನುವಂತಹದ್ದು ಮತ್ತು ಲೈಂಗಿಕ ತೃಷೆಗಾಗಿ ಯಾರೆಲ್ಲ ಇಂತಹ ಕೆಲಸಗಳನ್ನ ಮಾಡ್ತಾ ಇದ್ರು ಎನ್ನುವಂತಹದ್ದು ಮತ್ತು ನನ್ನ ಕೈಯಾರೆ ಅಂದ್ರೆ ಚಿನ್ನಯ್ಯ ದೂರುದಾರ ಏನಿದ್ದಾನೆ ಆತನೇ ಹೇಳುವ ಹಾಗೆ ನನ್ನ ಕೈಯಾರೆ ಭಿಕ್ಷುಕರನ್ನ ಹೊಡೆಲಿಕ್ಕೆ ಹೇಳ್ತಾ ಇದ್ರು. ನಾನೇ ಎಷ್ಟೋ ಬಾರಿ ಹೊಡೆದಿದ್ದೇನೆ, ಹಲವಾರು ಜನರನ್ನ ಹೊಡೆದಿದ್ದೇನೆ, ಅವರುಗಳನ್ನು ತೆಗೆದುಕೊಂಡು ಹೋಗಿದ್ದೇನೆ. ನಾನು ಒಂದು ತಳ್ಳುವ ಗಾಡಿಯಲ್ಲಿ ಹಲವಾರು ಹೆಣಗಳನ್ನ ಹೂತು ಹಾಕಿದ್ದೇನೆ ಅಂತ ಹೇಳ್ತಾನೆ. ಒಂದು ಬಾಡಿಯನ್ನ ಆತ ತಳ್ಳುವ ಗಾಡಿಯಲ್ಲಿ ಹಾಕೊಂಡು ಹೋಗ್ತಾ ಇದ್ದ ಅನ್ನುವಂಥದ್ದಕ್ಕೆ ಒಬ್ಬ ಯೂಟ್ಯೂಬ್ ಮಾಧ್ಯಮದಲ್ಲಿ ಅವರು ಕೂಡ ಒಬ್ರು ಸಾಕ್ಷಿಯಾಗಿದ್ರು ಎನ್ನುವಂಥದ್ದು. ಇನ್ನು ಸ್ವತಃ ಗ್ರಾಮ ಪಂಚಾಯಿತಿ ಅಧ್ಯಕ್ಷನೇ ಹೇಳ್ತಾನೆ, ತಳ್ಳುವ ಗಾಡಿಯಲ್ಲಿ ಹಾಕೊಂಡು ಹೋಗ್ತಾ ಇದ್ದ ಹಲವಾರು ಹೆಣಗಳನ್ನು ಹೂತು ಹಾಕಿದ್ದಾನೆ ಅಂತ ಹೇಳ್ತಾನೆ. ಇವೆಷ್ಟೆಲ್ಲ ಇದ್ರೂ ಕೂಡ ಆತ ಎಲ್ಲವನ್ನೂ ಕೂಡ ಒಂದು ಕೂಡ ಮರೆಮಾಚದ ಹಾಗೆ ಪ್ರತಿಯೊಂದು ಹೇಳಿಕೆಯನ್ನು ಕೂಡ ನೀಡಿದ್ದ. ಅದರ ಜೊತೆಗೆ ಒಬ್ಬ ಹುಡುಗಿ ಅಂದ್ರೆ ಅಪ್ರಾಪ್ತ ವಯಸ್ಸಿನ ಹುಡುಗಿಯ ಯೂನಿಫಾರ್ಮ್ ಇತ್ತು. ಆಕೆಯ ಕೆಳಭಾಗದ ಉಡುಪುಗಳು ಇರಲಿಲ್ಲ, ಮೇಲೆ ಯೂನಿಫಾರ್ಮ್ ಇತ್ತು ಮತ್ತು ಐಡೆಂಟಿಟಿ ಕಾರ್ಡ್ ಇತ್ತು. ಅದನ್ನು ನಾನು ಪೊಲೀಸರಿಗೆ ತಿಳಿಸಿದೆ. ಐಡೆಂಟಿ ಕಾರ್ಡ್ ಇದೆ, ಇವರ ಹೆಸರಿದೆ, ಇವರು ಯಾರು ಏನು ಎಂದು ಅವರ ಮನೆಯವರಿಗೆ ಒಪ್ಪಿಸ್ಬೋದಾಗಿತ್ತಲ್ಲ ಅಂತ ಕೇಳಿದರೆ ನಿನ್ಗೆ ಯಾಕೆ ಬೇಕು ಸುಮ್ಮನಿರು ಅಂತೇಳಿ ಅವತ್ತಿನ ಒಬ್ಬ ಪೊಲೀಸ್ ಹೇಳ್ತಾನೆ ಅಂತ ಹೇಳಿದರು. ಆದರೆ ಅದು ಪೊಲೀಸ್ ಇಲಾಖೆಗೆ ಗೊತ್ತಿದ್ದು ಆಗಿದೆಯೋ ಅಥವಾ ಗೊತ್ತಿಲ್ಲದೆಯೇ ಈ ಕೆಲಸ ಆಗಿದೆಯೋ ನನಗೆ ಗೊತ್ತಿಲ್ಲ. ಅದು ಕೂಡ ತನಿಖೆ ಆಗಲೇಬೇಕು. ಇಂತಹ ಗಂಭೀರ ಆರೋಪಗಳ ಬಗ್ಗೆ ಅಲ್ಲಿ 100 ಶವಗಳನ್ನು ಹೂತು ಹಾಕಿರುವ ಬಗ್ಗೆ ಹೇಳ್ತಾನೆ. ತದನಂತರವಾಗಿ ಮಾಧ್ಯಮಗಳಲ್ಲಿ ಹೇಳಿದ ನಂತರ ಇದಕ್ಕೆ ನಂತರವಾಗಿ ಈತ ದೂರನ್ನು ಕೂಡ ಕೊಡ್ತಾನೆ. ನಂತರವಾಗಿ ಆ ದೂರಿನ ವಿರುದ್ಧವಾಗಿ ವ್ಯತ್ಯಾಸ ಹೇಳಿಕೆಯನ್ನು ಕೂಡ ಕೊಡ್ತಾನೆ. ಆದರೆ ವ್ಯತ್ಯಾಸ ಹೇಳಿಕೆಯನ್ನ ಇವತ್ತು ತನಿಖೆ ನಡೀತಾ ಇದೆ. ಆದರೆ ಏನು ಚಿನ್ನಯ್ಯ ಮೊದಲ ಹೇಳಿಕೆಯನ್ನ ಕೊಟ್ಟಿದ್ದ ಅದರಲ್ಲಿ ಒಂದು ಆಯಾಮದಲ್ಲಿ ತನಿಖೆಯಾಗಿದೆ. ಏನು ಅಂತಂದ್ರೆ ಅಗೆತ ಮಾಡಿದ್ರು ಮತ್ತೆ ಬಂಗ್ಲೆ ಗುಡ್ಡಕ್ಕೆ ಹೋದ್ರು. ಅಲ್ಲಿ 7 ತಲೆಬುರುಡೆಗಳು ಮತ್ತು 1000ಕ್ಕೂ ಹೆಚ್ಚು ಮಾನವನ ಅಸ್ಥಿ ಪಂಜರಗಳು, ಮಾನವನ ಅಸ್ಥಿಗಳು ಸಿಕ್ಕಿರ್ತಕ್ಕಂಥದ್ದು. ಇದರ ಬೆನ್ನಲ್ಲೇ ಎಲ್ಲ ಆಯಾಮಗಳಿಂದ ಅವರು ತನಿಖೆ ಮಾಡಬೇಕಾಗಿತ್ತು. ಯಾಕೆ ಅಂತಂದ್ರೆ ಆತ ಹೇಳಿರ್ತಕ್ಕಂತಹ ಸ್ಥಳಗಳಲ್ಲಿ
ಏನಾದರೂ ಆತನ ಅಸ್ಥಿ ಪಂಜರಗಳು ಸಿಕ್ಕಿದ್ದಾಗ, ಯಾಕೆ ಅಂತಂದರೆ ಬಂಗ್ಲೆಗುಡ್ಡ ಪ್ರದೇಶ ಎನ್ನುವಂತಹದ್ದು ಮತ್ತು ನಂದಿಗುಡ್ಡ ಎನ್ನುವಂತಹದ್ದು ಇದು ಸ್ಮಶಾನಗಳಲ್ಲ. ಹಾಗಾಗಿ ಅಲ್ಲಿ ಯಾವ ಅಸ್ಥಿಯ ಪಂಜರ ಕೂಡ ಇರಬಾರದು ಎನ್ನುವಂತಹದ್ದು. ಹಾಗಾದರೆ ಆ ಅಸ್ಥಿ ಪಂಜರಗಳು ಇದ್ದಿದ್ದೇ ಆಗಿದ್ರೆ ಚಿನ್ನಯ್ಯ ಮೊದಲ ಹೇಳಿಕೆಯಲ್ಲಿ 1.5 ಗಂಟೆ ಏನು ಆತ ನಿರರ್ಗಳವಾಗಿ ಮಾತನಾಡಿದ್ದಾನೆ, ತದನಂತರ ಯೂಟ್ಯೂಬ್ ಮಾಧ್ಯಮಗಳಲ್ಲಿ ಯಾವ ಹೇಳಿಕೆಗಳನ್ನು ಕೊಟ್ಟಿದ್ದಾನೆ, ಎರಡೂ ಕೂಡ ಒಂದೇ ತಾಳಿಕೆಯಿವೆ ಎನ್ನುವಂತಹದ್ದು. ಮೊದಲು ಮಹೇಶ್ ಶೆಟ್ಟಿ ತಿಮುರೋಡಿಯವರ ಮನೆಯಲ್ಲಿ ಏನು 1.5 ಗಂಟೆ ನಿರರ್ಗಳವಾಗಿ ಹೇಳಿಕೆಯನ್ನ ಮಾತನಾಡಿದ, ಅದು ಕೂಡ ಒಂದೇ. ಹಲವಾರು ಯೂಟ್ಯೂಬ್ ಮಾಧ್ಯಮಗಳು ಸಂದರ್ಶನಗಳನ್ನು ಮಾಡಿದ್ವು, ಆ ಮಾತುಗಳು ಕೂಡ ಒಂದೇ ಆಗಿದ್ದಾವೆ. ಅದರಂತೆ ಅಲ್ಲಿ ಆ ಗ್ರಾಮ ಪಂಚಾಯಿತಿ ದಾಖಲೆಗಳು ಮತ್ತು ಪೊಲೀಸ್ ಠಾಣೆಯ ದಾಖಲೆಗಳನ್ನು ನೋಡಿದಾಗ ಆ ಹೇಳಿಕೆಗಳಿಗೆ ಅಲ್ಲಿ ತಾಳೆಯಾಗ್ತಾ ಇದೆ ಎನ್ನುವಂತಹದ್ದು. ತದನಂತರವಾಗಿ ಆತ ಎಲ್ಲಿಂದನೋ ಹಿಡ್ಕೊಂಡು ಬಂದಿದ್ದಲ್ಲ, ಆತ ಹಲವಾರು ವರ್ಷಗಳ ಕಾಲ ಅಲ್ಲಿಯೇ ಕೆಲಸ ಮಾಡಿದವನಾಗಿದ್ದ ಎನ್ನುವಂತಹದ್ದು. ಈ ಎಲ್ಲ ಕಾರಣಗಳಿಂದಾಗಿ ಮೊದಲ ಹೇಳಿಕೆಯನ್ನ ಅವರು ತನಿಖೆ ಮಾಡಬೇಕಾಗಿತ್ತೆ. ಆ ಮೊದಲ ಹೇಳಿಕೆಯೆಲ್ಲ ಯಾರ್ಯಾರೆಲ್ಲ ಇದ್ರೂ ಅದರ ತನಿಖೆ ನಡೀತಾ ಇದೆನಾ ಅಥವಾ ಯಾವ ರೀತಿಯಲ್ಲಿ ನಡೀತಾ ಇದೆ ಎನ್ನುವಂತಹದ್ದು ಜನರ ಮುಂದಿರ್ತಕ್ಕಂತಹ ಪ್ರಶ್ನೆಯಾಗಿದೆ. ಹಾಗಾಗಿ ಪ್ರತಿಯೊಂದು ಹೇಳಿಕೆಯೂ ಅಂದರೆ ಸತ್ಯದ ಹುಡುಕಾಟದಲ್ಲಿ ಪ್ರತಿಯೊಂದು ಹೇಳಿಕೆಯೂ ಮತ್ತು ಪ್ರತಿಯೊಂದು ದಾಖಲೆಯೂ ಮತ್ತು ಪ್ರತಿಯೊಂದು ಸಾಕ್ಷಿಯೂ ಕೂಡ ಮಹತ್ವದ್ದಾಗಿರುತ್ತೆ. ಹಾಗಾಗಿ ಪ್ರತಿಯೊಂದು ಹೇಳಿಕೆಯನ್ನು ಕೂಡ ಇಲ್ಲಿ ಗಮನದಲ್ಲಿ ಇಟ್ಟುಕೊಂಡು ಬಿಟ್ಟು ಅವರು ವಾಸ್ತವ ತನಿಖೆಯನ್ನು ಮಾಡಬೇಕಾಗುತ್ತೆ. ಹಾಗಾಗಿ ಪ್ರತಿಯೊಂದು ಹೇಳಿಕೆಯನ್ನು ಕೂಡ ಅಂದರೆ ಆತ ಮೊದಲ ಹೇಳಿಕೆ ಏನಿತ್ತು ಆ ಮೊದಲ ಹೇಳಿಕೆಗೆ ಸಂಬಂಧಪಟ್ಟಂತೆ ಆತನ ಮೇಲೆ ಆ ಹೇಳಿಕೆಗಳ ಮೇಲೆ ಸುಮೋಟೋ ಕೇಸ್ ದಾಖಲು ಮಾಡಬೇಕಾಗಿತ್ತು. ಯಾಕೆ ಅಂತಂದ್ರೆ ಈಗ ಯಾರೋ ಒಬ್ರು ವಾಟ್ಸಪ್ ಅಲ್ಲಿ ಏನೋ ಒಂದು ಸಂದೇಶ ಕಳಿಸಿದ್ರೆ ಅಥವಾ ಫೇಸ್ಬುಕ್ ಅಲ್ಲಿ ಒಂದು ಸಂದೇಶ ಕಳಿಸಿದ್ರೆ ಯಾರಿಗೋ ಒಂದು ಬೈದ್ರೆ ಸುಮೋಟೋ ಕೇಸ್ ಆಗ್ತಕ್ಕಂತಹ ಪೊಲೀಸರು ಇಲ್ಲಿ ಗಂಭೀರ ಆರೋಪಗಳ ಬಗ್ಗೆ, 100 ಶವಗಳನ್ನು ಹೂತು ಹಾಕಿರುವ ಬಗ್ಗೆ, ಅಲ್ಲಿ ಕೊಲೆ ಆರೋಪಗಳ ಬಗ್ಗೆ ಮತ್ತು ಅಲ್ಲಿಯ ಲೈಂಗಿಕತೆಯ ಬಗ್ಗೆ ಮತ್ತು ಅಲ್ಲಿಯ ಹಲವಾರು ಅಮಾನವೀಯ ಘಟನೆಗಳ ಬಗ್ಗೆ ಚಿನ್ನಯ್ಯ ಏನು ಹೇಳಿಕೆ ಕೊಟ್ಟಿದ್ದಾನೆ, ಇಂತಹ ಗಂಭೀರ ಆರೋಪ ಏನು ಹೊರಿಸಿದ್ದಾನೆ, ಇಂತಹ ಗಂಭೀರ ಆರೋಪದ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂತಹ ಇದರ ಮೇಲೆ ಒಂದು ಸುಮೋಟೋ ಕೇಸ್ ದಾಖಲು ಮಾಡಬೇಕಾಗಿತ್ತು. ಸುಮೋಟೋ ಕೇಸ್ ಎಲ್ಲಿದೆ? ಮೊದಲ ಹೇಳಿಕೆಯ ತನಿಖೆಯಾಗದೇಕೆ? ಮೊದಲ ಹೇಳಿಕೆಯ ಸುಮೋಟೋ ಕೇಸ್ ಯಾಕಿಲ್ಲ? ಮೊದಲ ಹೇಳಿಕೆಯ ಆರೋಪದ ಮೇಲೆ ಪ್ರತ್ಯೇಕ ಕೇಸ್ ಯಾಕಿಲ್ಲ? ಮೊದಲ ಹೇಳಿಕೆಯನ್ನ ತನಿಖೆ ಮಾಡ್ತಾ ಇದ್ದೀರೋ ಅಥವಾ ನಂತರದಲ್ಲಿ ಹೇಳಿಕೆದಾರನ ಹೇಳಿಕೆಯನ್ನ ತನಿಖೆ ಮಾಡ್ತಾ ಇದ್ದೀರೋ? ತನಿಖೆ ಎಲ್ಲಿಗೆ ಬಂದಿದೆ? ತನಿಖೆ ಯಾವ ಹಂತಕ್ಕೆ ಬಂದಿದೆ? ಜನರು ಇವತ್ತು ಸತ್ಯವನ್ನ ಕೇಳ್ತಾ ಇದ್ದಾರೆ. ಈ ಒಂದು ಚರ್ಚೆ ನಿರಂತರವಾಗಿರುತ್ತೆ. ಯಾಕೆ ಅಂತಂದ್ರೆ ಸತ್ಯದ ಹುಡುಕಾಟದಲ್ಲಿ, ನ್ಯಾಯದ ನಿರೀಕ್ಷೆಯಲ್ಲಿ ಮತ್ತು ಸಮಾಜದ ಬದಲಾವಣೆಯಲ್ಲಿ ಮೌಲ್ಯಯುತವಾದಂತಹ ನಂಬಿಕೆಯಲ್ಲಿ ಜನರಿದ್ದಾರೆ. ಹಾಗಾಗಿ ಇದು ಒಂದು ಪ್ರಜಾಪ್ರಭುತ್ವದ ಮಾರ್ಗ. ಹಾಗಾಗಿ ನ್ಯಾಯಕ್ಕೋಸ್ಕರಾಗಿನ ಹೋರಾಟ, ಈ ಚರ್ಚೆ ನಿರಂತರವಾಗಿರುತ್ತೆ ಅಂಥೇಳಿ ನಾನು ಇಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಚಿನ್ನಯ್ಯನೇ ಹೇಳಿರುವ ಹಾಗೆ ಅಲ್ಲಿ ಹಲವಾರು ಮಹಿಳೆಯರ ಶವಗಳನ್ನು ಹೂತು ಹಾಕಿದ್ದೇನೆ. ಎಷ್ಟೋ ಶವಗಳ ಹೆಣ್ಣು ಮಕ್ಕಳ ಮತ್ತು ಅಪ್ರಾಪ್ತ ಹೆಣ್ಣು ಮಕ್ಕಳ ಶವವನ್ನು ಹೂತು ಹಾಕಿದ್ದೇನೆ. ಅವುಗಳ ಬಟ್ಟೆಗಳು ಇರ್ತಾ ಇರಲಿಲ್ಲ, ರೇಪ್ ಆದಂತಹ ಸ್ಥಿತಿಗಳಲ್ಲಿ ಕಾಣ್ತಾ ಇತ್ತು. ಅವರ ಮುಖಗಳು ಹೀಗೆ ಇದ್ದು ಚಹರೆಗಳನ್ನು ಕೂಡ ಹೇಳಿದ್ದಾನೆ. ಆ ಚಹರೆಗಳ ಮುಖಾಂತರ ಅವರು ಅದನ್ನು ತನಿಖೆ ಮಾಡಬೇಕಾಗಿತ್ತು, ಬಟ್ಟೆಗಳೇ ಇರ್ತಾ ಇರಲಿಲ್ಲ ಅಂತ ಹೇಳಿದ್ದಾನೆ. ಇಂತಹ ಗಂಭೀರ ಆರೋಪಗಳ ಹೇಳಿಕೆಯನ್ನು ಏನು ಯೂಟ್ಯೂಬ್ ಮಾಧ್ಯಮದಲ್ಲಿ ಕೊಟ್ಟಿದ್ದಾನೆ, ಇದಕ್ಕೆ ಸುಮೋಟೋ ಕೇಸ್ ದಾಖಲಿಸಿ ಇದನ್ನು ಪ್ರತ್ಯೇಕ ಕೇಸ್ ದಾಖಲಿಸಿ ಇದನ್ನು ತನಿಖೆ ಮಾಡಬೇಕಾಗಿತ್ತಲ್ವೇ
ಇದಕ್ಕೆ ನಾವು ಉತ್ತರವನ್ನು ಕೇಳ್ತಾ ಇದ್ದೇವೆ ಎನ್ನುವಂಥದ್ದು. ಯಾರೋ ಒಬ್ಬರು ಬೈದರು ಅಂತಂದರೆ ಸಾಕು, ಏನೋ ಒಂದು ಸ್ವಲ್ಪ ವೈರಲ್ ಆದರೆ ಸಾಕು, ಅದನ್ನ ಸುಮೋಟೋ ಕೇಸ್ ದಾಖಲಾಗುತ್ತೆ. ಯಾರೋ ಒಬ್ಬರು ಬೈಕಲ್ಲಿ ವೀಲ್ ರೈಡ್ ಆಯಿತು ಅಂತಂದರೆ ಅದು ಕೂಡ ಏನಾದರೂ ವೈರಲ್ ಆದರೆ ಸುಮೋಟೋ ಕೇಸ್ ದಾಖಲಾಗುತ್ತೆ. ಹಲವಾರು ರೀತಿಗಳಲ್ಲಿ ಸುಮೋಟೋ ಕೇಸ್ ದಾಖಲು ಮಾಡ್ತಕ್ಕಂಥವರಿಗೆ ಇಂತಹ ಗಂಭೀರ ಆರೋಪಗಳ ಬಗ್ಗೆ ಹೇಳಿಕೆಯನ್ನು ನೀಡಿದಂತಹ ವ್ಯಕ್ತಿಯ ಹೇಳಿಕೆಗಳ ಆಧಾರದ ಮೇಲೆ ಸುಮೋಟೋ ಕೇಸ್ ದಾಖಲಿಸಿ ತನಿಖೆಯನ್ನು ಯಾಕೆ ಮಾಡಿಲ್ಲ? ಇದುವರೆಗೂ ಕೂಡಗಿನ ಮೊದಲ ಹೇಳಿಕೆಯಲ್ಲಿ ಏನು ಹೇಳಿಕೆಯನ್ನು ನೀಡಿದ್ದಾನೆ ಅದರಲ್ಲಿ ಯಾರ್ಯಾರಿದ್ದಾರೆ ಅವರಿಗೆ ಒಂದು ನೋಟಿಸ್ ಕೊಟ್ಟು ಅವರನ್ನು ತನಿಖೆ ಮಾಡತಕ್ಕಂತಹ ಶಕ್ತಿ ಪೊಲೀಸರಿಗೆ ಅನ್ನುವುದಕ್ಕಿಂತ ಸರ್ಕಾರಕ್ಕೆ ತಾಕತ್ತಿಲ್ಲ ಎನ್ನುವಂತಹ ಅನುಮಾನ, ಶಂಕೆ ಜನರಲ್ಲಿ ಮೂಡ್ತಾ ಇರತಕ್ಕಂಥದ್ದು. ಯಾಕೆ ಅಂತಂದರೆ ಒಂದು ಸುಮೋಟೋ ಕೇಸ್ ದಾಖಲು ಆಗಿಲ್ಲ ಅಂತಂದಾಗ ಹಲವಾರು ರೀತಿಯಲ್ಲಿ ಜನರಲ್ಲಿ ಪ್ರಶ್ನೆಗಳು ಉದ್ಭವ ಆಗ್ತವೆ, ಅನುಮಾನಗಳು ಮತ್ತು ಶಂಕೆಗಳು ಉದ್ಭವ ಆಗ್ತಕ್ಕಂಥದ್ದು ನಿಜ. ಹಾಗಾಗಿ ಜನರಲ್ಲಿ ಇನ್ನೂ ಕೂಡ ಪ್ರಶ್ನೆಗಳು ಇವೆ. ಏನು ಅಂತಂದರೆ ತನಿಖೆ ಯಾವ ಹಂತದಲ್ಲಿದೆ? ಮೊದಲ ಹೇಳಿಕೆಯ ಆರೋಪದ ಮೇಲೆ ಮೌನ ಯಾಕೆ? ಮೊದಲ ಹೇಳಿಕೆಯ ತನಿಖೆಯಲ್ಲಿ ಮೊದಲ ಹೇಳಿಕೆಯ ಗಂಭೀರ ಆರೋಪದ ಬಗ್ಗೆ ಒಂದು ಸುಮೋಟೋ ಕೇಸ್ ಯಾಕಿಲ್ಲ? ಮೌನ ಯಾಕೆ? ಇದಕ್ಕೆ ಉತ್ತರ ಸಿಗಬಹುದೇ? ಉತ್ತರ ಸಿಗಬಹುದೇ? ನಾವು ಇದನ್ನು ಚರ್ಚೆಯಲ್ಲಿ ಸದಾ ಇಡುತ್ತೇವೆ. ನಾವು ಸತ್ಯಕ್ಕಾಗಿ ನ್ಯಾಯಕ್ಕಾಗಿ ಹೋರಾಡುತ್ತೇವೆ ಎನ್ನುವಂತಹ ಮಾತುಗಳನ್ನು ಇಲ್ಲಿ ಸಾರ್ವಜನಿಕವಾಗಿ ಒಂದು ವರ್ಗ ಹೇಳ್ತಾ ಇದೆ. ಹಾಗಾಗಿ ಇದು ಸತ್ಯ ಮತ್ತು ನ್ಯಾಯ ಸಿಗುವವರೆಗೂ ಕೂಡಗಿನ ಹೋರಾಟ ನಿಲ್ಲುವುದಿಲ್ಲ ಅಂತ ಹೇಳ್ತಾ, ನನ್ನ ವೀಕ್ಷಕರೇ ತಮಗೇನು ಅನಿಸ್ತು ಕಾಮೆಂಟ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನಿತರೆ ವಿಡಿಯೋಸ್ಗಳು ಕೂಡ ಬರ್ತಾ ಇದ್ದಾವೆ. ಏನು ಸಮಾಜದಲ್ಲಿನ ಅನ್ಯಾಯ ಮತ್ತು ಅಕ್ರಮ ಮತ್ತು ಅಲ್ಲಿ ಅಮಾನವೀಯ ಕೃತ್ಯಗಳ ಬಗ್ಗೆ ಒಂದಿಷ್ಟು ತನಿಖೆ ಆಗಬೇಕು, ಒಂದಿಷ್ಟು ಜನರಿಗೆ ಅರಿವು ಮೂಡಿಸಬೇಕು ಅಂತೇಳಿ ಭಾಳಷ್ಟು ಯೂಟ್ಯೂಬ್ ಮಾಧ್ಯಮಗಳಿದ್ದಾವೆ. ಆ ಎಲ್ಲ ಯೂಟ್ಯೂಬ್ ಮಾಧ್ಯಮಗಳನ್ನು ತಾವುಗಳು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ ಕೊಡೋದ್ರ ಮುಖಾಂತರ ಅಂತಹ ನಿಜವಾದ ನಿಷ್ಪಕ್ಷಪಾತ ವರದಿಯನ್ನು ಮಾಡ್ತಕ್ಕಂಥವರಿಗೆ, ಒಂದು ಒಳ್ಳೆಯ ಹೋರಾಟವನ್ನು ಮಾಡ್ತಕ್ಕಂಥವ್ರಿಗೆ, ಜನರಿಗೆ ಒಂದು ಅರಿವನ್ನು ತಿಳಿಸ್ತಕ್ಕಂಥವ್ರಿಗೆ, ನ್ಯಾಯಕ್ಕಾಗಿ ಹೋರಾಡುವಂಥವ್ರನ್ನ ತಾವು ಸಣ್ಣ ಸಣ್ಣ ಪುಟ್ಟ ಯೂಟ್ಯೂಬ್ ಮಾಧ್ಯಮಗಳನ್ನು ಬೆಳೆಸಬೇಕು ಅಂತೇಳಿ ನಾನು ಕೇಳ್ತಾ ಇದ್ದೇನೆ. ಅಕ್ಷರ ಮೀಡಿಯಾ ಪ್ಲಸ್ ಅಂತೇಳಿ ಅವ್ರದ್ದು ಕೂಡ ಭಾಳ ಚೆನ್ನಾಗಿ ಅವರು ವರದಿಯನ್ನು ಮಾಡ್ತಾ ಇದ್ದಾರೆ. ಮತ್ತು ಜ್ವಾಲಾಮುಖಿ ನ್ಯೂಸ್ ಆಗಿರಬಹುದು, ಮತ್ತು ಶಶಿಧರ ಭಟ್ರು ಸುದ್ದಿ TV ಅಂತೇಳಿ ಅವರು ಕೂಡ ಒಳ್ಳೊಳ್ಳೆಯ ಒಂದು ನಿಷ್ಪಕ್ಷಪಾತ ವರದಿಯನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಅವರೆಲ್ಲರ ಚಾನಲ್ಗಳನ್ನು ತಾವುಗಳು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತೇಳಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಬಂಧುಗಳೇ, ವೀಕ್ಷಕರೇ, ತಮಗೇನಿಸ್ತು ಕಮೆಂಟ್ ಮಾಡಿ. ಧನ್ಯವಾದಗಳು.